ಇಂದು ಬಹಳ ಒಂದು ಐತಿಹಾಸಿಕ ದಿನ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಧಿಕಾರವನ್ನು ವಹಿಸಿಕೊಂಡು ಇವತ್ತಿಗೆ 4399 ದಿನಗಳನ್ನ ಪೂರೈಸಿದ್ದಾರೆ. 4399 ದಿನಗಳನ್ನ ಪೂರೈಸಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನ ಮುರಿದಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇಂಥ ಜಾಗತಿಕ ಸವಾಲುಗಳ ನಡುವೆನೂ ಸಹ ಭಾರತವನ್ನ 4ನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯನ್ನಾಗಿ ರೂಪಿಸಿ ಏನೊಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಅವರ ಸಂಕಲ್ಪ ಏನಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಸಂಕಲ್ಪದ ತಕ್ಕಂತೆ ದೇಶವನ್ನು ಮುನ್ನಡೆಸ್ತಾ ಇರುವಂತದ್ದು, ರಕ್ಷಣಾ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಅಮೂಲಾಗ್ರ ಬದಲಾವಣೆ, ದೇಶದಲ್ಲಿ ಮೂಲಭೂತ ಸೌಕರ್ಯಕ್ಕೆ ನೀಡಿರ್ತಕ್ಕಂಥ ಒತ್ತು, ಭ್ರಷ್ಟಾಚಾರ ರಹಿತ ಆಡಳಿತ ಮತ್ತೊಂದು ಕಡೆ ಆದರೆ ಈ ದೇಶದಲ್ಲಿರ್ತಕ್ಕಂಥ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರಿಗೆ ಯೋಜನೆಗಳನ್ನು ನೀಡಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸತತವಾಗಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಏರಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ಜನಪ್ರಿಯತೆ ಇವತ್ತಿಗೂ ಕೂಡ ಕುಗ್ಗಿಲ್ಲ. ಒಂದು ದಿನವೂ ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ಳದೇನೆ ಭಾರತವನ್ನ ಇವತ್ತು ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ನಾವಿವತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಇಷ್ಟೇನೆ, ಆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚು ಆಯಸ್ಸು ಶಕ್ತಿಯನ್ನ ಕೊಟ್ಟು ಇನ್ನೂ ಸುದೀರ್ಘವಾಗಿ ದೇಶವನ್ನು ಮುನ್ನಡೆಸ್ತಕ್ಕಂಥ ಒಂದು ಕೆಲಸ ಅವರಿಂದ ಆಗಬೇಕು ಅನ್ನೋ ಆಶಯವನ್ನ ಕೇವಲ ನಾವಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ಮತ್ತು ದೇಶದ ಕೋಟ್ಯಾಂತರ ಜನರ ಬಯಕೆನೂ ಕೂಡ ಇದಾಗಿರುವಂತದ್ದು. ಎಸ್ ಸರ್. ಹೌದಾ? ಈ ಚರ್ಚೆಗಳಿಗೆ ಊಹಾಪೋಹಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಆದಾಯದಿಂದ ಇದೇ ಪ್ರಶ್ನೆ ಆಗ್ತಿದ್ದೀರಾ? ಬೇರೆ ಏನಂದ್ರೆ ಹೇಳಪ್ಪ. ಏನು ಸಾಧನೆ ಮಾಡಿಲ್ಲ, ಮೋದಿಯವರು ಏನು ಸಾಧನೆ ಮಾಡ್ಲಿಲ್ಲ, ಮೆಲೋನಿ ಅವರಿಗೆ ಚಾಕ್ಲೇಟ್ ಕೊಟ್ಟಿದ್ದು ಅಷ್ಟೇ ಸಾಧನೆ ಅಂತ ಕಾಂಗ್ರೆಸ್ ಯಾವ ಮೂರ್ಖ ಹೇಳಿರುವಂತದ್ದು? ಈ ಪ್ರದೀಪ್ ಈಶ್ವರು ಸೇರಿದಂತೆ ಬೇರೆ ಹಂಗೆ ಹೇಳ್ತಾರೆ. ಸುಮ್ಮನೆ ಅವ್ರಿಗೆಲ್ಲ ಉತ್ತರ ಕೊಡ್ಕೊಂಡು ಹೋಗಕ್ಕಾಗಲ್ಲ. ಇವತ್ತು ನರೇಂದ್ರ ಮೋದಿಜಿಯವರು ವಿಶ್ವ ಮಾನ್ಯತೆ ಸಿಗ್ತಾ ಇರುವಂತದ್ದು, ಜಗತ್ತಿನ 25ಕ್ಕೂ ಹೆಚ್ಚು ರಾಷ್ಟ್ರಗಳು ಆ ದೇಶದ ಅತ್ಯುನ್ನತ ಒಂದು ಗೌರವನ, ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ಅನ್ನು ನರೇಂದ್ರ ಮೋದಿಜಿಗೂ ನೀಡಿರುತ್ತದೆ. ಕೇವಲ ಭಾಷಣ ಮಾಡಿದ್ರದನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಭಾಷಣ ಮಾಡೋದ್ರಿಂದ ಇವತ್ತು ಭಾರತ 4ನೇ ದೊಡ್ಡ ಆರ್ಥಿಕ ಶಕ್ತಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನರೇಂದ್ರ ಮೋದಿಜಿಯವರು ಏನು ಭರವಸೆನ ನೀಡಿದ್ರು ಆ ಭರವಸೆ ತಕ್ಕಂತೆ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. ಏನಾಗ್ತದೆ ಅಂದ್ರೆ ಕಾಂಗ್ರೆಸ್ನವರಿಗೆ ಪ್ರಧಾನಮಂತ್ರಿ ಹುದ್ದೆನಲ್ಲಿ ಅವ್ರನ್ನ ಯಾರನ್ನೂ ಕೂಡ ನೋಡೋದಕ್ಕೆ ಬಯಸೋದಿಲ್ಲ. ಕೇವಲ ಗಾಂಧಿ ಕುಟುಂಬದವರು ಇದ್ರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗೋದು ಅನ್ನೋದನ್ನ ಅವ್ರು ಅನ್ಕೊಂಡಿದ್ದಾರೆ. ಅದು ಜನ ಬುದ್ಧಿವಂತರಿದ್ದಾರೆ. ಹಾಗಾಗಿನೇ ಇವತ್ತು ನರೇಂದ್ರ ಮೋದಿಜಿಯವರು 3ನೇ ಬಾರಿ ಆದ್ರೂ ಕೂಡ ಅವರ ಜನಪ್ರಿಯತೆ ಇವತ್ತು ಕೂಡ ಕುಗ್ಗಿಲ್ಲ. ಥ್ಯಾಂಕ್ ಯು. ಧನ್ಯವಾದ. ಗೃಹಲಕ್ಷ್ಮಿನ ಪರಿಷ್ಕರಣೆ ಮುಂದಾಗಿರ್ತಕ್ಕಂಥ ರಾಜ್ಯ ಸರ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.